ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಬಂದು ನಾನು ನನ್ನ ಕಿಚನ್ಗೆ ಒಂದಷ್ಟು ಪ್ರಾಡಕ್ಟ್ಸ್ನ ತೊಗೊಂಡಿದ್ದೀನಿ. ಅದು ಎಲ್ಲಿ ತೊಗೊಂಡೆ, ಅದ್ರ ಕ್ವಾಲಿಟಿ ಏನು, ಅದ್ರ ಪ್ರೈಸ್ ಡೀಟೇಲ್ಸ್ ಏನು, ಅದೆಲ್ಲ ಈ ವಿಡಿಯೋದಲ್ಲಿ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವ್ಲಾಗ್ನಲ್ಲಿ ಅನ್ಬಾಕ್ಸಿಂಗ್ ಕಿಚನ್ ಎಸೆನ್ಷಿಯಲ್ಸ್ ಅಂತಲೇ ಹೇಳ್ಬೋದು, ಕಿಚನ್ ಐಟಮ್ಸ್ ಹಾಲ್ ಅಂತಲೂ ಹೇಳ್ಬೋದು. ಸರಿ, ಹಾಗಿದ್ರೆ ಬನ್ನಿ ನಾನು ಏನೆಲ್ಲ ಕಿಚನ್ ವೇರ್ ಐಟಮ್ಸ್ ತೊಗೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ರೆ, ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ್ಯಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಮೊದಲನೇ ಕುಕ್ವೇರ್ನ ಅನ್ಬಾಕ್ಸ್ ಮಾಡೋಣ ಬನ್ನಿ. ಇದು 5 ಲೀಟರ್ ಸ್ಟೇನ್ಲೆಸ್ ಸ್ಟೀಲ್ ಪಿಜನ್ ಪ್ರೆಷರ್ ಕುಕ್ಕರ್ನ ತೊಗೊಂಡಿದ್ದೀನಿ. ಇದರ ಪ್ರೈಸ್ ಬಂದು 2200 ಇದೆ. ಈ ಪ್ರೆಷರ್ ಕುಕ್ಕರ್ಗೆ 5 ಇಯರ್ಸ್ ವಾರಂಟಿ ಇದೆ. ಫ್ಲ್ಯಾಟ್ ಬೇಸ್ ಇದೆ, ಪ್ಲಾಸ್ಟಿಕ್ ಹ್ಯಾಂಡಲ್ ಇದೆ, ಲಿಡ್ ಜೊತೆ ವಿಷಲ್ ಮತ್ತು ಗ್ಯಾಸ್ಕೆಟ್ ಇದೆ. ತುಂಬ ಚೆನ್ನಾಗಿದೆ. ಮತ್ತು ಈ ಕುಕ್ಕರ್ನ ನಾನು ಸಾಂಬಾರಿಗೆ ಕೂಡಿಸಿಕ್ಕೋದಕ್ಕೆ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದೀನಿ. ಈ ಬೇಳೆ ಸೊಪ್ಪು ಇದೆಲ್ಲ ಬೇಯಿಸ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಈ 5 ಲೀಟರ್ ಸ್ಟೇನ್ಲೆಸ್ ಸ್ಟೀಲ್ ಪ್ರೆಷರ್ ಕುಕ್ಕರ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಕುಕ್ವೇರ್ ಬಂದು ತವಾ ತೊಗೊಂಡಿದ್ದೀನಿ. ನಾನಿಲ್ಲಿ ಪ್ರೆಸ್ಟೀಜ್ ತವಾ ತೊಗೊಂಡಿದ್ದೀನಿ. ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ಚಪಾತಿ, ದೋಸೆ, ರೊಟ್ಟಿ, ತಾಲಿಪಟ್ಟು ಏನು ಬೇಕಾದರೂ ಮಾಡ್ಕೊಬಹುದು. ಚೆನ್ನಾಗಿದೆ ಈ ತವಾ. ಇದು ಇಂಡಕ್ಷನ್ ಸ್ಟವ್ಗೆ ಮತ್ತು ಗ್ಯಾಸ್ ಸ್ಟವ್ಗೆ ಎರಡಕ್ಕೂ ಯೂಸ್ ಮಾಡಬಹುದು, ಆ ರೀತಿ ಇದೆ ಇದ್ರ ಬೇಸ್ಮೆಂಟು. ರೋಟಿ ಮತ್ತು ಚಪಾತಿ ಮಾಡೋದಕ್ಕೆ ನಾನು ಈ ತವಾನ ಬಳಸ್ತಾ ಇದ್ದೀನಿ. ಚಪಾತಿಗೆ ಮತ್ತು ದೋಸೆಗೆ ಬೇರೆ ಬೇರೆ ತವಾ ಇದ್ದರೆ ತುಂಬ ಒಳ್ಳೆಯದು ಕಿಚನ್ನಲ್ಲಿ. ಒಂದು ನಾನ್ ಸ್ಟಿಕ್ ಕಡಾಯಿನ ತೊಗೊಂಡಿದ್ದೀನಿ ವಿತ್ ಸ್ಟೀಲ್ ಲಿಡ್ ಇದೆ, ಒಳಗಡೆ ಅಲ್ಯೂಮಿನಿಯಂ ಫಿನಿಶ್ ಇದೆ. ತುಂಬ ಚೆನ್ನಾಗಿದೆ ಈ ಸಾಂಬಾರೆಲ್ಲ ಮಾಡೋದಕ್ಕೆ ಈ ಕಡಾಯಿ. ಮತ್ತು ಇದರ ಬೇಸ್ ತುಂಬ ಹೆವಿ ಇದೆ, ಥಿಕ್ನೆಸ್ ಚೆನ್ನಾಗಿದೆ. ನೆಕ್ಸ್ಟ್ ಕಿಚನ್ ಅಪ್ಲೈನ್ಸಸ್ ನಾನು ಏನು ತೊಗೊಂಡಿದ್ದೀನಿ ಅಂದರೆ ಹಾಟ್ ಬಾಕ್ಸ್ ತೊಗೊಂಡಿದ್ದೀನಿ. ಅದರಲ್ಲೂ ಸ್ಟೇನ್ಲೆಸ್ ಸ್ಟೀಲ್ ಹಾಟ್ ಬಾಕ್ಸ್ ತೊಗೊಂಡಿದ್ದೀನಿ. ನಾವು ಮನೇಲಿ ಅಡುಗೆ ಮಾಡಿದಾಗ ಅದು ಬಿಸಿ ಇರಬೇಕು ಅಂದರೆ ಹಾಟ್ ಬಾಕ್ಸಲ್ಲಿ ಹಾಕಿಡಬೇಕು. ಈ ಹಾಟ್ ಬಾಕ್ಸ್ 5000 ml ಕೆಪಾಸಿಟಿ ಇದೆ. ಲಿಡ್ ಲಾಕಿಂಗ್ ಸಿಸ್ಟಮು ಸಹ ತುಂಬ ಈಸಿಯಾಗಿ ಚೆನ್ನಾಗಿದೆ. ನೆಕ್ಸ್ಟ್ ಕಿಚನ್ ಆಕ್ಸೆಸರೀಸ್ ಬಂದು ಪೂರಿ ಜಾಲರಿ ಮತ್ತು ಮಗ್ಚಕಾಯಿ ಅಂತಾರಲ್ಲ ಅದು ತೊಗೊಂಡಿದ್ದೀನಿ. ಈ ಮಗ್ಚಕಾಯಿ ತುಂಬ ವೆಯ್ಟ್ ಇದೆ, ಚೆನ್ನಾಗಿದೆ, ಸ್ಟೀಲ್ದು. ಪೂರಿ ಜಾಲರಿನೂ ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಮತ್ತು ವೆಯ್ಟ್ ಇದೆ. ಹಿಂದೆ ಇಟ್ಕೊತೀವಲ್ಲ ಅದು ಫೈಬರಿಂದ ಮಾಡಿದ್ದಾರೆ, ಒಳ್ಳೆ ಕ್ವಾಲಿಟಿ ಚೆನ್ನಾಗಿದೆ. ನೆಕ್ಸ್ಟ್ ಪ್ರಾಡಕ್ಟ್ ಪ್ರೆಸ್ಟೀಜ್ ಸ್ಟೇನ್ಲೆಸ್ ಸ್ಟೀಲ್ ಗ್ಯಾಸ್ ಲೈಟರ್ನ ತೊಗೊಂಡಿದ್ದೀನಿ. ಇದು ಲಾಂಗ್ ಲಾಸ್ಟಿಂಗ್, ರಸ್ಟ್ ಪ್ರೂಫ್, ಸಾಫ್ಟ್ ಗ್ರಿಪ್ ಸಹ ಇದೆ. ಸ್ಟೇನ್ಲೆಸ್ ಸ್ಟೀಲ್ ಹೆವಿ ಗೇಜ್ ಪ್ಲೇಟ್ನ ತೊಗೊಂಡಿದ್ದೀನಿ. ಇದು ಆ್ಯಪಲ್ ಕರ್ವ್ ಅಂತಾರೆ, ಈ ರೀತಿ ಡಿಸೈನ್ ತೊಗೊಂಡಿದ್ದೀನಿ. ಸ್ಟೇನ್ಲೆಸ್ ಸ್ಟೀಲ್ ಕುಕ್ವೇರ್ ಸೆಟ್ ವಿತ್ ಲಿಡ್ ತೊಗೊಂಡಿದ್ದೀನಿ. ಇದು 4 ತೊಗೊಂಡಿದ್ದೀನಿ. ಈ ಕಂಟೈನರ್ಸು ಸರ್ವಿಂಗ್ಗೆ ಮತ್ತು ಕುಕ್ಕಿಂಗಿಗೂ ಸಹ ಯೂಸ್ ಮಾಡ್ಬೋದು. ಈ ರೀತಿ ತೊಗೊಂಡಾಗ ಹಾಲು ಕಾಯಿಸೋದಕ್ಕೆ, ಸಾಂಬಾರು ಮಾಡೋದಕ್ಕೆಲ್ಲ ಇದು ಚೆನ್ನಾಗಿರುತ್ತೆ. ಅಥವಾ ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ಅಡುಗೆಗಳನ್ನೂ ಇಟ್ಕೊಳ್ಳೋದಕ್ಕೂ ಸಹ ಇದು ತುಂಬ ಚೆನ್ನಾಗಿದೆ. ಇದು ವಿತ್ ಲಿಡ್ ತೊಗೊಂಡಿದ್ದೀನಿ ಪ್ಲೇಟ್ಸು. 0.5 ಲೀಟರ್, 1 ಲೀಟರ್, 2 ಲೀಟರ್ ಈ ರೀತಿ ದೊಡ್ಡದ್ರಿಂದ ಚಿಕ್ಕ ಸೈಜ್ವರೆಗೂ ತೊಗೊಂಡಿದ್ದೀನಿ. ಈ ಥರ ತೊಗೊಂಡಾಗ ಹಾಲು ಕಾಯಿಸೋದಕ್ಕೆ, ಅಡುಗೆ ಮಾಡೋದಕ್ಕೆಲ್ಲ ಸಪ್ರೇಟ್ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಕಿಚನ್ ಐಟಮ್ ಬಂದು ನಾನು ಸ್ಟೇನ್ಲೆಸ್ ಸ್ಟೀಲ್ ಒಗ್ಗರಣೆ ಪ್ಯಾನ್ ತೊಗೊಂಡಿದ್ದೀನಿ. ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಎಲ್ಲ ಸೈಜ್ದು ಇತ್ತು ಒಗ್ಗರಣೆದು, ಬಟ್ ಒಂದು ಮೀಡಿಯಮ್ ಸೈಜ್ದು ನಾನಿಲ್ಲಿ ತೊಗೊಂಡಿದ್ದೀನಿ. ತುಂಬ ಹೆವಿ ಇದೆ, ಚೆನ್ನಾಗಿದೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ನಾನಿಲ್ಲಿ ಮುದ್ದೆ ಕೊಲ್ಲನ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಕಿಚನ್ ಪ್ರಾಡಕ್ಟ್ ಬಂದುಬಿಟ್ಟು ನಾನಿಲ್ಲಿ ಮುದ್ದೆ ಕೊಲ್ಲನ್ನ ತೊಗೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಮೊದಲಿದ್ದಿದ್ದು ಮುದ್ದೆ ಕೊಲ್ಲ ಒಂದು ಊರಿಂದ ತಂದಿದ್ದು, ತುಂಬ ದೊಡ್ಡದಾಗಿ ಅಗಲವಾಗಿತ್ತು. ಬಟ್ ಈ ಶಾಪಲ್ಲಿ ಇದೇ ರೀತಿ ಇದ್ದಿದ್ದು, ಇದಕ್ಕಿಂತ ತುಂಬ ಚಿಕ್ಕದಾಗಿತ್ತು. ನಾನು ಸ್ವಲ್ಪ ದೊಡ್ಡದು ಹುಡುಕಿದ್ದಕ್ಕೆ ಸಿಕ್ಕಿಲ್ಲ, ಬಟ್ ಇದೇ ಸೈಜೇ ಇದ್ದಿದ್ದು, ಇದನ್ನೇ ತೊಗೊಂಡು ಬಂದಿದ್ದೀನಿ ಮುದ್ದೆ ಕೊಲ್ಲು. ನೆಕ್ಸ್ಟು 3-in-1 ಪೀಲರ್ನ ತೊಗೊಂಡಿದ್ದೀನಿ. ಇದು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಪೀಲರು, ರೊಟೇಟಬಲ್ ಇದೆ, ಚೆನ್ನಾಗಿದೆ, ತೊಗೊಂಡಿದ್ದೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಚಪಾತಿ ಮಣೆ ಮತ್ತು ಲೊಟ್ಟಣಿಗೆನ ತೊಗೊಂಡಿದ್ದೀನಿ. ಇದು ಸ್ಟೀಲಿಂದು ಸಹ ತೋರಿಸಿದ್ರು, ಬಟ್ ನಾನು ವುಡ್ಡಿಂದು ಇರಲಿ ಅಂತ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಸೌಟ್ಗಳನ್ನ ತೊಗೊಂಡಿದ್ದೀನಿ. ಅನ್ನದ ಕೈ, ಪಲ್ಯಕ್ಕೆ ಒಂದು ಸೌಟು, ಸಾಂಬಾರಿಗೆ ಮತ್ತು ಪೂರಿ ಜಾಲರಿ, ಮಗ್ಚಕಾಯಿ ಇದೆಲ್ಲ
ಸೌಟ್ಗಳನ್ನೂ ಸಹ ನಾನು ತೊಗೊಂಡಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಏನು ತೋರಿಸ್ತಾ ಇದ್ದೀನಿ ಅಂದರೆ ಪ್ಯೂರ್ ಬ್ರಾಸ್ ಬನಾನಾ ಲೀಫ್ ಶೇಪ್ ಪೂಜಾ ಪ್ಲೇಟ್. ತುಂಬ ಚೆನ್ನಾಗಿದೆ, ಇದು ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ತೊಗೊಂಡೆ. ಆರತಿ ಮಾಡೋದಕ್ಕೆ ದೇವರಿಗೆ ಅಥವಾ ತಾಂಬೂಲ ಇಡೋದಕ್ಕೆ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನನಗೆ. ಇದು ಬಂದು 450 ರುಪೀಸ್. ಒಂದು ಚಿಕ್ಕದು ಅಲ್ಯೂಮಿನಿಯಂ ಬಾಣಲಿ ತೊಗೊಂಡಿದ್ದೀನಿ, ವಿತ್ ಹ್ಯಾಂಡಲ್ ಇದೆ, ತುಂಬ ಚೆನ್ನಾಗಿದೆ, ಕ್ಯೂಟಾಗಿದೆ. ಒಗ್ಗರಣೆ ಮಾಡೋದಕ್ಕಾಗಿರಬಹುದು ಅಥವಾ ಸ್ವಲ್ಪ ಏನಾದರೂ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು, ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಕಾಫಿ ಸೋಸೋ ಸ್ಟ್ರೈನರ್ ತೊಗೊಂಡಿದ್ದೀನಿ. ಮತ್ತೊಂದು ಕುಕ್ವೇರ್ ನಾನು ಏನು ತೊಗೊಂಡಿದ್ದೀನಿ ಅಂತ ಅಂದರೆ ನಾನ್ ಸ್ಟಿಕ್ ಕಡಾಯಿ ತೊಗೊಂಡಿದ್ದೀನಿ. ಇದು ನಾನ್ ಸ್ಟಿಕ್ ಕಡಾಯಿ ಅಥವಾ ಬಾಣಲಿ ಅಂತಾರೆ, ವಿತ್ ಹ್ಯಾಂಡಲ್ ಇದೆ, ತುಂಬ ಚೆನ್ನಾಗಿದೆ. ಪೂರಿ ಕರಿಯೋದಕ್ಕೆ ಅಂತ ತೊಗೊಂಡೆ ನಾನು. ಇನ್ನೊಂದು ಚಾಪಿಂಗ್ ಬೋರ್ಡ್ನ ತೊಗೊಂಡಿದ್ದೀನಿ, ಚಾಪಿಂಗ್ ಬೋರ್ಡ್ ಅಥವಾ ಕಟ್ಟಿಂಗ್ ಬೋರ್ಡ್. ಇದು ಬಂದು 580 ರುಪೀಸ್ ಇದೆ ಮತ್ತು ತುಂಬ ಚೆನ್ನಾಗಿದೆ, ವುಡ್ಡಿಂದು, ವೆಯ್ಟ್ ಇದೆ. ಚಿಕ್ಕದು ಇತ್ತು, ಬಟ್ ನನ್ನ ಹಸ್ಬೆಂಡ್ ದೊಡ್ಡದೇ ತಗೋ ಅಂದರು. ನಾನು ಈಳ್ಗೆ ಮನೇಲಿ ಹೆಚ್ಚೋದಕ್ಕಿಂತ ಚಾಪಿಂಗ್ ಬೋರ್ಡಲ್ಲಿ ಹೆಚ್ಚೋದಕ್ಕೆ ತುಂಬ ಇಷ್ಟಪಡ್ತೀನಿ, ಅದಕ್ಕೆ ನಾನು ಚಾಪಿಂಗ್ ಬೋರ್ಡ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಇಕ್ಕಳನ ತೊಗೊಂಡಿದ್ದೀನಿ. ನೋಡ್ಬೋದು ನಾನು ಯಾವ ರೀತಿ ಪಾತ್ರನ ಎತ್ಕೊತಾ ಇದ್ದೀನಿ ಅದರಿಂದ ಅಂತ. ಅದು ಆ್ಯಕ್ಚುಲಿ ಹಳೆದು ಹಾಳಾಗಿತ್ತು, ಅದಕ್ಕೆ ಒಂದು ಹೊಸದು ಇಕ್ಕಳ ತೊಗೊಂಡು ಬಂದೆ. ಈಗ ನಾನು ನಿಮ್ಗೆ ತೋರಿಸ್ತಾ ಇರೋದು ಬಾತ್ರೂಮಲ್ಲಿ ಫಿಟ್ ಮಾಡ್ಕೊಳ್ಳೋದಕ್ಕೆ ಒಂದು ಸೋಪ್ ಬಾಕ್ಸ್ ತೊಗೊಂಡಿದ್ದೀನಿ. ಇದು ಸೋಪು, ಶ್ಯಾಂಪು, ಬ್ರಷ್ ಎಲ್ಲ ಇಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. 3 ಸ್ಟೆಪ್ ಇದೆ. ಇದು ಬಂದು 220 ರೂಪಾಯಿ, ಪ್ಲಾಸ್ಟಿಕ್ಕಿಂದಿದು. ನೆಕ್ಸ್ಟ್ ಕುಕ್ವೇರ್ ನಾನು ಏನು ತೊಗೊಂಡಿದ್ದೀನಿ ಅಂದರೆ ನೋಡ್ತಾ ಇರ್ಬೋದು, ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸ್ಟೇನ್ಲೆಸ್ ಸ್ಟೀಲ್ ಪ್ಯಾನ್ ವಿತ್ ಗ್ಲಾಸ್ ಲಿಡ್ಡು. ಇದು ತುಂಬ ಹೆವಿ ಗೇಜ್ ಇದೆ, ತುಂಬ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ಇಂಡಕ್ಷನ್ ಸ್ಟವ್ ಮತ್ತು ಗ್ಯಾಸ್ ಸ್ಟವ್ ಎರಡರಲ್ಲೂ ಸಹ ಯೂಸ್ ಮಾಡ್ಬೋದು ಈ ಒಂದು ಕುಕ್ವೇರ್ನ. ಇದು ಪ್ರೆಸ್ಟೀಜ್ ಕಂಪ್ನಿ ಹೆವಿ ಬಾಟಮ್ ಸಾಸ್ ಪ್ಯಾನ್ ವಿತ್ ಗ್ಲಾಸ್ ಲಿಡ್, ವಿತ್ ಹ್ಯಾಂಡಲ್ ಇದೆ. ಪ್ರೆಸ್ಟೀಜ್ ಇದು 5 years ವಾರಂಟಿ ಇದೆ, ತುಂಬ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ನೆಕ್ಸ್ಟ್ ಪ್ರೆಸ್ಟೀಜ್ ನಾನ್ ಸ್ಟಿಕ್ ಕುಕ್ವೇರ್ ಬಂದು ಕಡಾಯಿ ವಿತ್ ಸ್ಟೀಲ್ ಲಿಡ್ನ ತೊಗೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಇಂಡಕ್ಷನ್ ಬೇಸ್ ಇದೆ, ಸ್ಕ್ರ್ಯಾಚ್ ರೆಸಿಸ್ಟೆನ್ಸ್, ಫ್ಲ್ಯಾಟ್ ಬೇಸ್, ಡ್ಯೂರಬಲ್ ಹ್ಯಾಂಡಲ್ಸ್ ಮತ್ತು 1 year ವಾರಂಟಿ ಸಹ ಇದೆ ಈ ಒಂದು ಕಡಾಯಿಗೆ. ಪಲ್ಯ ರೆಸಿಪಿ ಎಲ್ಲ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಈ ಪ್ರೆಸ್ಟೀಜ್ ಕಡಾಯಿನ ನಾನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಕುಕ್ವೇರ್ ಬಂದ್ಬಿಟ್ಟು ಪಿಜನ್ ಇಂಡಕ್ಷನ್ ಬೇಸ್ ನಾನ್ ಸ್ಟಿಕ್ ಫ್ಲ್ಯಾಟ್ ತವ ತೊಗೊಂಡಿದ್ದೀನಿ. ಇದು ದೋಸೆ ತವ. ಆ್ಯಕ್ಚುಲಿ ಫಸ್ಟೇ ಒಂದು ತವ ತೋರಿಸ್ದೆ ನಾನು ಪ್ರೆಸ್ಟೀಜ್ದು, ಅದು ಚಪಾತಿ ರೋಟಿಗೆ ಅಂತ ತೊಗೊಂಡಿದ್ದೀನಿ. ಇದು ದೋಸಾಗೆ ಅಂತ ತೊಗೊಂಡಿದ್ದೀನಿ. ದೋಸೆ ಹಾಕೋದಕ್ಕೇ ಒಂದು ಪಿಜನ್ ತವ ತೊಗೊಂಡಿದ್ದೀನಿ. ತುಂಬ ಹೆವಿ ಇದೆ, ತುಂಬ ಚೆನ್ನಾಗಿದೆ ಈ ದೋಸೆ ತವ. ಇಂಡಕ್ಷನ್ ಬೇಸ್ ಸಹ ಇದೆ, ನಂಗೆ ತುಂಬ ಇಷ್ಟ ಆಯಿತು, ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಾನ್ ಸ್ಟಿಕ್ ಆ್ಯಂಡ್ ಡಿಶ್ ವಾಷರ್ ಸೇಫ್, 4 mm ಥಿಕ್ ಬಾಡಿ ಆ್ಯಂಡ್ ಸ್ಕ್ರ್ಯಾಚ್ ರೆಸಿಸ್ಟೆನ್ಸ್. ಈ ಪಿಜನ್ ಫ್ಲ್ಯಾಟ್ ದೋಸೆ ತವಾಗೆ 1 year ವಾರಂಟಿ ಸಹ ಇದೆ. ತುಂಬ ಇಷ್ಟ ಆಯಿತು ಪ್ರಾಡಕ್ಟ್ ನಂಗೆ. ನೆಕ್ಸ್ಟ್ ಕಿಚನ್ ಪ್ರಾಡಕ್ಟ್ ಬಂದು ನಾನಿಲ್ಲಿ ತಟ್ಟೆ ಸ್ಟ್ಯಾಂಡರ್ ತೊಗೊಂಡಿದ್ದೀನಿ. ತುಂಬ ಕ್ಯೂಟಾಗಿದೆ, ಚೆನ್ನಾಗಿದೆ, ಚಿಕ್ಕದೇ ತೊಗೊಂಡೆ ನಾನು. ಸ್ಪೂನ್ಸ್ ಆಗಿರ್ಬೋದು, ಗ್ಲಾಸ್ ಆಗಿರ್ಬೋದು, ಸೌಟ್ಗಳು, ಪ್ಲೇಟ್ಸು, ತಟ್ಟೆಗಳು, ಇದೆಲ್ಲನೂ ಜೋಡಿಸ್ಕೊಳ್ಳೋದಕ್ಕೆ ಇದು ತುಂಬ ಚೆನ್ನಾಗಿದೆ. ಇದು 1100 ರೂಪಾಯಿನೂ ಆಯಿತು. ನೋಡಿದ್ರಲ್ವಾ ಫ್ರೆಂಡ್ಸ್, ನಾನು ಏನೆಲ್ಲ ಕಿಚನ್ ಅಪ್ಲೈನ್ಸಸ್ನ ತೊಗೊಂಡಿದ್ದೀನಿ ಅಂತ. ಲಿಂಕ್ನ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ತೊಗೋಬಹುದು. ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಅವೈಲಬಲ್ ಇದೆ ಇದು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಮರೀದೇ ಈ ವಿಡಿಯೋ ಕೊನೆಯಲ್ಲಿ ಒಂದು ಲೈಕ್ನ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ನ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ನೋಡ್ತಾ ಇದ್ದಾರೆ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.